ಮಂಡ್ಯ ಎಸ್ಪಿ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಫೈರಿಂಗ್ ಫನ್ಗಾಗಿ ಮಾಡಿದ್ದಾಗಿ ಹೇಳಿದ್ದಾರಂತೆ ಎಸ್ಪಿ. ಇದೇ ವಿಚಾರ ಇಟ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಈಗ ಜನ ತರಾಟೆಗೆ ತಗೊಳ್ತಾ ಇದ್ದಾರೆ. ಸಾಮಾನ್ಯರಿಗೊಂದು, ನಿಮ್ಮ ಆತ್ಮೀಯರಿಗೆ ಒಂದು ನ್ಯಾಯನ, ಸಮರ್ಥನೆಗೆ ಒಂದು ಲಿಮಿಟ್ ಬೇಡವಾ ಅಂತ ಹೇಳಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳಿ ಮನವಿ ಕೂಡ ಮಾಡಲಾಗ್ತಾ ಇದೆ. ಹಲವು ಅನುಮಾನಕ್ಕೆ ಈಗ ಕಾರಣವಾಗಿದೆ ಈ ಒಂದು ಫೈರಿಂಗ್ ಪ್ರಕರಣ. ಹೀಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಿಗ್ಗಾಮುಗ್ಗ ತರಾಟೆಗೆ ತಗೋತಾ ಇದ್ದಾರೆ ಜನ. ಈಗ ಅಂದ್ರೆ ಸಾಮಾನ್ಯ ಜನರಿಗೆ ಒಂದು ನ್ಯಾಯ, ನಿಮ್ಮ ಹತ್ರ ಕ್ಲೋಸ್ ಆಗಿದ್ರೆ ಒಂದು ನ್ಯಾಯನಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಫೈರಿಂಗ್ ಎಲ್ಲವೂ ಕೂಡ ಫನ್ಗಾಗಿ ಮಾಡಿರುವಂತದ್ದು ಅಂತ ಹೇಳಿ ಎಸ್ಪಿ ಹೇಳಿದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಸರಿ, ಗಂಭೀರವಾಗಿ ಒಂದು ಪ್ರಕರಣವನ್ನ ಅವರು ತಗೊಂಡಿಲ್ಲ, ಸೀರಿಯಸ್ ಆಗಿ ತಗೊಂಡಿಲ್ಲ, ಎಲ್ಲೋ ಒಂದು ರೀತಿಯಾಗಿ ನಿರ್ಲಕ್ಷ್ಯ, ಕೆಲವೊಂದು ಪ್ರಮುಖ ಸೆಕ್ಷನ್ಗಳೇನಿರುತ್ತೆ ಆ ಸೆಕ್ಷನ್ಗಳನ್ನೇ ಇವರು ಕೈ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ಮಂಡ್ಯ ಎಸ್ಪಿ ಶೋಭಾರಾಣಿ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ನೋಡಿ, ಜನ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಯಾರೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪೇ, ಅದು ಆತ್ಮೀಯತೆ ಇರಲಿ ಅಥವಾ ಜನಸಾಮಾನ್ಯರೇ ಇರಲಿ, ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ, ಫನ್ಗಾಗಿ ಅಂತ ಹೇಳ್ತೀರಾ. ಆದ್ರೆ ನಮಗೊಂದು ನ್ಯಾಯ, ಅವರಿಗೊಂದು ನ್ಯಾಯನಾ, ನಿಮ್ಮ ಹತ್ರ ಆತ್ಮೀಯತೆಯಿಂದ ಇದ್ರೆ ಒಂದು ನ್ಯಾಯನಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೇ ವಿಚಾರವನ್ನ ಇಟ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಈಗ ಜನ ತರಾಟೆಗೆ ತಗೊಳ್ತಾ ಇದ್ದಾರೆ ಮಂಡ್ಯ ಎಸ್ಪಿ ಶೋಭಾರಾಣಿ ಅವರಿಗೆ. ಹಾಗಾಗಿ ಉನ್ನತ ಮಟ್ಟದ ತನಿಖೆ ಆಗಲೇಬೇಕು ಅಂತ ಹೇಳಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದಾರೆ ಜನ. ಹಲವು ಅನುಮಾನಗಳಿಗೆ ಈಗ ಕಾರಣ ಆಗ್ತಾ ಇದೆ ಈ ಒಂದು ಫೈರಿಂಗ್ ಪ್ರಕರಣ. ಅದರಲ್ಲೂ ಕೂಡ ಈ ರೋಹನ್ ಜೊತೆಗೆ ಮಂಡ್ಯ ಎಸ್ಪಿ ಶೋಭಾರಾಣಿ ಎಲ್ಲೋ ಒಂದು ರೀತಿಯಾಗಿ ಆತ್ಮೀಯತೆಯಿಂದ ಇದ್ರು, ಪರಿಚಯ ಇರ್ಬೋದು, ಹಾಗಾಗಿ ಅಥವಾ ದೂರದ ಸಂಬಂಧಿಕರು ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು, ಏನೋ ಅಂತ ಗೊತ್ತಿಲ್ಲ. ಬಟ್ ಏನೇ ಇರಲಿ, ವಾಟ್ ಎವರ್ ಇಟ್ ಈಸ್, ಏನ್ ಸಂಬಂಧ ಇದ್ರು ಅಷ್ಟೇ, ಏನೇ ಒಂದು ಫ್ರೆಂಡ್ಶಿಪ್ ಇದ್ರು ಅಷ್ಟೇ, ಕಾನೂನು ಅಂತ ಬಂದ್ರೆ ಎಲ್ಲರಿಗೂ ಕೂಡ ಒಂದೇ ಆಗಿರ್ಬೇಕು. ಇದ್ಯಾವ ಲೆಕ್ಕ, ಬೇರೆಯವ್ರು ಮಾಡಿದ್ರೆ ತಗೊಂಡೋಗಿ ಇವರು ಸೀರಿಯಸ್ ಆಗಿ ಅದನ್ನ ತಗೊಂಡ್ಬಿಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ಈ ರೋಹನ್ ಜಾಗದಲ್ಲಿ ಬೇರೆ ಯಾರೋ ಸಾಮಾನ್ಯ ವ್ಯಕ್ತಿ ಇದ್ದಿದ್ರೆ ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ರು ಇವರೆಲ್ಲ ಗೊತ್ತಿಲ್ಲ. ಆದ್ರೆ ಈಗ ಈ ರೋಹನ್ ಎಸ್ಪಿ ಜೊತೆ ಎಲ್ಲೋ ಒಂದು ರೀತಿಯಾಗಿ ಆತ್ಮೀಯತೆಯಿಂದ ಇದ್ದ ಅನ್ನುವಂತ ಕಾರಣದಿಂದ ಪ್ರಮುಖ ಸೆಕ್ಷನ್ಗಳನ್ನ ಇವರು ಕೈ ಬಿಟ್ಬಿಟ್ಟಿದ್ದಾರೆ. ಇದು ಏನಿಲ್ಲ ಇದೆ ಹೆಚ್ಚಿನ ಮಾಹಿತಿ, ಏನಾಗ್ತಾ ಇದೆ ಪ್ರಕರಣದಲ್ಲಿ? ರೋಶಿನಿ, ನಿಜಕ್ಕೂ ಕೂಡ ಇದೊಂದು ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಇರ್ಬೋದು ಮತ್ತೆ ಇವತ್ತಿನ ಸಮಾಜದಲ್ಲಿ ಇರೋದು ಕೂಡ ಒಂದು ರೀತಿ ಯಕ್ಷ ಪ್ರಶ್ನೆ ಆಗಿದೆ. ಯಾಕೆ ಅಂತಂದ್ರೆ ಈ ತರದ ಪ್ರಕರಣಗಳಲ್ಲಿ ಸಾಮಾನ್ಯ ಜನರು ಏನಾರು ತಗಲಾಕೊಂಡಿದ್ರೆ ಅದರ ತನಿಖೆ ರೀತಿಯೇ ಇರ್ಬೋದು ಮತ್ತೆ FIR ಮಾಡೋ ರೀತಿ ಇರ್ಬೋದು, ಎಲ್ಲವೂ ಕೂಡ ಬದಲಾಗಿರ್ತಿತ್ತು ಅನ್ನೋದು ಈಗ ಆಲ್ರೆಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂತ ವಿಚಾರ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ಏನು ಪ್ರಮುಖ ಆರೋಪಿ ರೋಷನ್ ಏನಿದ್ದಾನೆ, ಆ ರೋಷನ್ ಏನು ಮಂಡ್ಯ ಎಸ್ಪಿ ಅವ್ರ ಜೊತೆಗೆ ತುಂಬಾ ಒಡನಾಟವನ್ನು ಇಟ್ಕೊಂಡಿದ್ದ. ಯಾಕೆಂತಂದ್ರೆ ಅದಕ್ಕೆ ಬಲವಾದಂತಹ ಸಾಕ್ಷ್ಯಾಧಾರಗಳು ಕೂಡ ಇದೆ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಹಂಚಿಕೊಂಡಂತಹ ಒಂದಷ್ಟು ಫೋಟೋಗಳು ಇರ್ಬೋದು, ಎಲ್ಲವೂ ಕೂಡ ಇದಕ್ಕೆ ಪುಷ್ಟಿ ನೀಡುವಂತಿರುವಂತದ್ದು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಎಸ್ಪಿ ಅವರು ಹಸ್ತಕ್ಷೇಪ ಮಾಡ್ತಾ ಇದಾರೆ ಅನ್ನೋ ಒಂದು ಚರ್ಚೆ ಈಗ ಗ್ರಾಸವಾಗ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಈಗ ಪ್ರಕರಣ ನಡೆದಿದ್ದು ಸಾಬೀತಾಗಿದೆ. ಮತ್ತೆ ಏನು ಆರೋಪಿಗಳನ್ನ ಕರೆತಂದು ಏನು ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡಿದ್ದಾರೆ. ವಿಚಾರಣೆಯನ್ನು ಮಾಡಿದ ನಂತರ ಏನು ಘಟನೆ ನಡೆದಂತ 24 ಗಂಟೆಗಳ ನಂತರ ಏನು FIR ದಾಖಲಾಗುತ್ತೆ. 24 ಗಂಟೆಗಳ ನಂತರ FIR ದಾಖಲಾದ್ರೂ ಕೂಡ ಆರೋಪಿಗಳನ್ನ ಎನ್ಕ್ವೈರಿ ಮಾಡಿದ್ರು ಕೂಡ ಆರೋಪಿಗಳ ಹೆಸರು FIR ನಲ್ಲಿ ಉಲ್ಲೇಖ ಆಗಿರುವುದಿಲ್ಲ. ಇದು ಪ್ರಮುಖ ಅಂಶ. ಜೊತೆಗೆ ಘಟನೆ ನಡೆದ 24 ಗಂಟೆಯ ನಂತರ ಏನು ಆರೋಪಿಗಳನ್ನ ಏನು ವೈದ್ಯಕೀಯ ತಪಾಸಣೆಗೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಇಲ್ಲಿ FIR ನಲ್ಲಿ ಅನಾಮಿಕರು ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಆದ್ರೆ ಇಲ್ಲಿ ಏನು ವೈದ್ಯಕೀಯ ಪರೀಕ್ಷೆಗೆ ಆರೋಪಿಗಳನ್ನ ಕರ್ತಿರ್ತಾರೆ. ಅನಾಮಿಕರನ್ನ ಯಾವ ರೀತಿ ಇವರು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋರು ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ ಏನು ಆ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಏನು SP ಅವರು ಏನು ಸುದ್ದಿಗೋಷ್ಠಿ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಪ್ರಮುಖವಾದ ಅಂಶವನ್ನು ಹೇಳ್ತಾರೆ. ಏನಂತಂದ್ರೆ ಫನ್ಗಾಗಿ ಫೈರ್ ಮಾಡಿದ್ರು ಅಂತ ಹೇಳ್ತಾರೆ. ಫನ್ಗಾಗಿ ಫೈರ್ ಮಾಡಿದ್ರು ಅನ್ನೋ ಒಂದು ಪದವನ್ನ SP ಅವರು ಯಾಕೆ ಬಳಸಿದ್ರು, ಹಾಗಿದ್ರೆ ಫನ್ಗಾಗಿ ಜನರು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋ ಒಂದು ಮಾತು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಇವೆಲ್ಲವನ್ನು ನೋಡಿದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಸಾಮಾನ್ಯರಿಗೊಂದು ನ್ಯಾಯ ಮತ್ತೆ ಉಳ್ಳವರಿಗೊಂದು ನ್ಯಾಯ ಅನ್ನುವ ತರದಲ್ಲಿ ಈ ಒಂದು ವಿಚಾರ ಇರುವಂತದ್ದು. ರೋಶಿನಿ, ಪ್ರವೀಣ್, ಇಲ್ಲಿ ಪ್ರಮುಖವಾಗಿ ಈಗ ಇವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡುವಂಥದ್ದು ಅಥವಾ ಇವರಲ್ಲಿಗೆ ಟ್ರಾನ್ಸ್ಫರ್ ಆಗೋ ಟೈಮಲ್ಲಿ ಅವರಿಗೆ ವೆಲ್ಕಮ್ ಮಾಡ್ಕೊಳ್ಳೋದು ಎಲ್ಲ ಹುಡುಗರ ಜೊತೆ ಸೇರಿ, ಅದಾದ್ಮೇಲೆ ಈ ರೀತಿಯಾಗಿ ನಿರ್ಲಕ್ಷ್ಯ ತೋರಿಸೋದು, ಎಲ್ಲ ಒಂದ್ ರೀತಿಯಾಗಿ ಇವ್ರ ಸಂಬಂಧಿಕರ ಅಥವಾ ಫ್ರೆಂಡ್ಸಾ ಏನಿರ್ಬೋದು, ಇವ್ರ ಬ್ಯಾಕ್ ಗ್ರೌಂಡ್ ಏನು ಅಂತ ಇಷ್ಟೊಂದು ಇವರಿಗೆ ಕ್ಲೂ ಕೊಡ್ತಾ ಇದ್ದಾರೆ ಅಂತಂದ್ರೆ
ರೋಶ್ನಿ ಇವರ ಏನು ಆರೋಪಿ ರೋಷನ್ ಏನಿದ್ದಾನೆ, ರೋಷನ್ ನ ತಂದೆ ಅವರ ಫ್ಯಾಮಿಲಿ ಜೊತೆಗೆ ಏನು SP ಶೋಭರಾಣಿ ಅವರು ತುಂಬಾ ವರ್ಷಗಳಿಂದ ಒಡನಾಟ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ನೀವು ಹೇಳಿದಂತೆ ಈಗ ಅವ್ರನ್ನ SP ಅವ್ರನ್ನ ಕರೆತರುವ ಅಂದ್ರೆ ಬಳ್ಳಾರಿಯಿಂದ ಮಂಡ್ಯಕ್ಕೆ ಟ್ರಾನ್ಸ್ಫರ್ ಆದಂತ ಸಂದರ್ಭದಲ್ಲೂ ಕೂಡ ಅವ್ರನ್ನ ಕರೆತರುವಾಗ ಇವರ ಸ್ವತಃ ಇವರ ವೆಹಿಕಲ್ ನಲ್ಲೇ ಏನೋ ಒಂದು ಕರೆತರುವಂತದ್ದು, ಮತ್ತೆ ಜೊತೆಗೆ ಬಂದಂತ ಸಂದರ್ಭದಲ್ಲಿ SP ಕಚೇರಿ ಒಳಗಡೆ ಬೃಹತ್ ಆಹಾರವನ್ನ ಹಾಕಿ ಅವರು ಏನು ಸ್ವಾಗತವನ್ನ ಮಾಡುವಂತದ್ದು, ಮತ್ತೆ ಒಂದಷ್ಟು ಸಂದರ್ಭದಲ್ಲಿ ಒಂದು ನಗರದಲ್ಲಿ ಫ್ಲೆಕ್ಸ್ಗಳನ್ನು ಕೂಡ ಅಳವಡಿಕೆ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಇದೆ. ಈ ರೀತಿ ಎಲ್ಲ ಆಗಿ ಒಂದು ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿಗೆ ಈ ರೀತಿ ಬೆನ್ನೆಲುಬಾಗಿ ನಿಂತಿರುವಂತೆ ಆಶಯ ಏನು ಇವರೇ ಒಂದು ನೆರವನ್ನ ನೀಡ್ತಾ ಇರುವಂತ ರೀತಿಯಲ್ಲಿ ಈಗ ಗೋಚರವಾಗ್ತಿದೆ. ಹಾಗಾಗಿ SP ಅವರ ಮೇಲೆ ಈಗ ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ರೋಶ್ನಿ. ಎಸ್, ಥ್ಯಾಂಕ್ ಯು ಪ್ರವೀಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.